ಕುಣಿಗಲ್ ರಾಜ್ಯದಲ್ಲಿ ವಿದ್ಯುತ್ ಕಂಪನಿಗಳನ್ನು ಟಾಟಾ ಪವರ್ ಎಂಬ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲು ಹೊರಟಿರುವ ಸರ್ಕಾರ ತನ್ನ ನಿಲುವನ್ನು ಕೂಡಲೇ ಕೈಬಿಡಬೇಕೆಂದು ಕಾರ್ಯಪಾಲಕ ಅಭಿಯಂತರರಾದ ಪುರುಷೋತ್ತಮ್ ಆಗ್ರಹಪಡಿಸಿದರು. ಬೆಸ್ಕಾಂ ಕಚೇರಿಯ ಮುಂದೆ ನೂರಾರು ನೌಕರರು ಘೋಷಣೆ ಕೂಗುತ್ತಾ ರಾಜ್ಯ ಸರ್ಕಾರವು ವಿದ್ಯುತ್ ಕಾಯ್ದೆ ಅನ್ವಯ ವಿದ್ಯುತ್ ಕಂಪನಿಗಳನ್ನು ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಿದರೆ ಜನಸಾಮಾನ್ಯರಿಗೆ ಹಾಗೂ ಬೆಸ್ಕಾಂ ವಿದ್ಯುತ್ ಕಂಪನಿಯ ನೌಕರರಿಗೆ ಅನ್ಯಾಯವಾಗುತ್ತದೆ. ಖಾಸಗಿ ಕಂಪನಿಗಳು ಕೇವಲ ಹಣ ಮಾಡುವ ಉದ್ದೇಶದಿಂದ ಸಾಮಾನ್ಯ ಜನರು, ರೈತರು, ಬಡವರ್ಗದ ಜನರ ಮೇಲೆ ವಿದ್ಯುತ್ ದರಗಳನ್ನು ಇಷ್ಟ ಬಂದ ಹಾಗೆ ವಸೂಲಿ ಮಾಡುತ್ತಾರೆ ಹೊರತು ಸೇವಾ ಮನೋಭಾವದಿಂದ ಕೆಲಸ ನಿರ್ವಹಿಸುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನೌಕರರ ಸಂಘ 659ನೇ ಕೇಂದ್ರ ಸಮಿತಿ ಸದಸ್ಯರು ವಿ. ಮಹೇಶ್ ಸುಧನ್ವ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಅಧ್ಯಕ್ಷರು ಎಜಿ ಸುರೇಶ್, ಉಪಾಧ್ಯಕ್ಷ ಆರ್. ಚಿಕ್ಕಣ್ಣ, ಕಾರ್ಯದರ್ಶಿ ಎಎನ್ ಗಿರೀಶ್, ಖಜಾಂಚಿ ಡಿ. ನಟರಾಜು ಮತ್ತು ಸದಸ್ಯರು ಹಾಗೂ ಸಹಕಾರ ಸಂಘದ ಅಧ್ಯಕ್ಷರು ಸಿ. ಚನ್ನಕೃಷ್ಣ, ಕಲ್ಯಾಣ ಸಂಸ್ಥೆ ಅಧ್ಯಕ್ಷರು ಜಿ. ಪರಶುರಾಮ್, ಶೇಖರ್, ರವಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ಆರ್. ಪುರುಷೋತ್ತಮ್, ಎಇಇ ಜಿಟಿ ಜಯಕುಮಾರ್, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕುಮಾರ್, ಕಾರ್ಯದರ್ಶಿ ಶಂಕರಲಿಂಗೇಗೌಡ ಹಾಗೂ ಬೆಂಗಳೂರು ವಿದ್ಯುತ್ ಕಂಪನಿ ಕೆಪಿಟಿಸಿಎಲ್ನ ಎಲ್ಲ ಅಧಿಕಾರಿ ನೌಕರರು ಹಾಜರಿದ್ದರು. ಕೂಡ ಎಲ್ಲಾನು ಪ್ರೊಡ್ಯೂಸ್ ಮಾಡ್ತಿಲ್ಲ, ಕೆಲವೊಂದಷ್ಟು ಪರ್ಚೇಸ್ ಮಾಡ್ತಿದ್ವಿ ಬೇರೆ ಬೇರೆ ರಾಜ್ಯದಿಂದ. ಸೊ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಅಗ್ರಿಮೆಂಟ್ಸ್ ಗಳು ಮಾಡ್ಕೊಂಡಿರ್ತೀವಿ. ಈಗ ಖಾಸಗಿ ಕಂಪ್ನಿಯವ್ರು ಬಂದು ಅವರೆಲ್ಲಾನು ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರೆ ನಮಗೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ನಾವು ಕನ್ಸ್ಯೂಮರ್ಸ್ ಇರೋದಿಲ್ಲ. ಆದ್ರೂ ಕೂಡ ಅಗ್ರಿಮೆಂಟ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅವರಿಗೆ ಪೇ ಮಾಡ್ಲೇಬೇಕು. ಅದ್ ಯಾವ ದುಡ್ಡು ಅಂದ್ರೆ ನಮ್ಮ ತೆರಿಗೆ ದುಡ್ಡು, ಅದು ಪೋಲಾಗುತ್ತೆ ಅಲ್ಲಿ. ಮತ್ತೆ ಇನ್ನೊಂದೊಂದು ಟಾಟಾ ಪವರ್ ಈಗ ಎಲ್ಲಾರು ಬೇರೆ ಕಡೆ ಮಾಡ್ತಿದಾರ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಒಡಿಶಾದಲ್ಲಿ ಇರ್ಬೋದು, ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಬಂದು 4 ರಿಂದ 5 ರೂಪಾಯಿ ಪರ್ ಟ್ಯಾರಿಫ್ ಒಂದು ಯೂನಿಟ್ ಕೊಡ್ತಾ ಇದೀವಿ, ತುಂಬಾ ಕಡಿಮೆ. ಸೊ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನೀವು ಮೊಬೈಲ್ ಎಲ್ಲ ನೋಡಿದ್ರೆ 12 ರೂಪಾಯಿ ಇದೆ ಒಂದು ಯೂನಿಟ್ಗೆ. ಅಂದ್ರೆ ಇಲ್ಲಿ ಒಂದು ಮನೆಗೆ 500 ರೂಪಾಯಿ ಬಿಲ್ ಬಂದ್ರೆ ಒಂದು ತಿಂಗಳಿಗೆ, ಅಲ್ಲಿ ನಿಮಗೆ 1000 ರೂಪಾಯಿ ಬರುತ್ತೆ, ಡಬಲ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ, ಒಡಿಶಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಅಲ್ಲಿ ಪ್ರವಾಹ ಬಂದಾದ್ಮೇಲೆ ಕಂಬಗಳು ಮತ್ತೆ ಟಿಸಿಗಳು ಲೈನ್ ಎಲ್ಲ ಬಿದ್ದೋಯ್ತು. ಆಲ್ಮೋಸ್ಟ್ 2 ರಿಂದ 3 ದಿನ ಅವ್ರಿಗೆ ಕರೆಂಟೇ ಇರ್ಲಿಲ್ಲ, ಅಂದ್ರೆ ಬಿಟ್ಟು ಓಡೋಗ್ಬಿಟ್ಟಿದ್ರು. ಸೊ ಅಂತ ಕಾಲದಲ್ಲಿ ನಮ್ಮ ಕರ್ನಾಟಕದಿಂದ ಮತ್ತೆ ತಮಿಳುನಾಡಿಂದ ಮತ್ತೆ ಬೇರೆ ಬೇರೆ ರಾಜ್ಯದವರೆಲ್ಲ ಕಂಬ, ಟಿಸಿಗಳು, ಲೈನ್ ವೈರ್ಗಳು ಎಲ್ಲ ಕೊಟ್ಟು ಕಳಿಸಿ ಅಲ್ಲಿ ನೆಟ್ವರ್ಕ್ ಸರಿ ಮಾಡಿ ಪವರ್ ಕೊಟ್ಟಿದ್ವಿ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬಹುದು, ಕಷ್ಟ ಕಾಲದಲ್ಲಿ ಖಾಸಗಿ ಕಂಪ್ನಿಯವರು ನಮ್ಮ ಜೊತೆ ಇರೋದಿಲ್ಲ, ಅವ್ರು ಏನಾದ್ರು ಪ್ರಾಫಿಟ್ ಮೇಕಿಂಗ್ ಅಷ್ಟೇ ಬಂದಿರ್ತಾರೆ. ಮತ್ತೆ ಇನ್ನೊಂದು ಬಂದ್ರು ಕಂಟ್ರಿ ಇದು ಸೆಕ್ಯೂರಿಟಿ ರೀಸನ್ಸ್. ಲೈಕ್ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಓಕೆ. ನೆಕ್ಸ್ಟ್ ಕಾಶ್ಮೀರ್ಗೆ ಹೋಗ್ತಾರೆ, ವೆಸ್ಟ್ ಬೆಂಗಾಲ್ ಹೋಗ್ತಾರೆ, ಪಂಜಾಬ್ ಹೋಗ್ತಾರೆ. ಸೊ ಅಲ್ಲೆಲ್ಲ ಅವರೇ ಕಂಟ್ರೋಲ್ ತಗೊಂಡ್ರು ಅಂತಂದ್ರೆ ಅವ್ರು ಬಂದಿರೋದೇ ಲಾಭ ಮಾಡೋದಕ್ಕೆ. ಸೊ ಶತ್ರು ರಾಷ್ಟ್ರಗಳು ನಾವು ದುಡ್ಡು ಕೊಡ್ತೀವಿ, ಆಫ್ ಮಾಡಿ ಕರೆಂಟ್ ಅಂದ್ರೆ ಆಫ್ ಮಾಡೋದಕ್ಕೆ ಅವ್ರು ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಆಫ್ ಮಾಡ್ತಾರೆ. ಸೊ ಅದು ನಮ್ಮ ಭದ್ರತೆಯು ಕೂಡ ಮಾರಕವಾಗಿರುತ್ತೆ. ಆಮೇಲೆ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ಮತ್ತೆ ನಮ್ಮ ವಿದ್ಯುತ್ ಗುತ್ತಿಗೆದಾರರಾಗಿರ್ಬೋದು, ಎಲ್ಲರೂ ಕೂಡ ಈ ಸಂಸ್ಥೆ ಮೇಲೆ ನಂಬ್ಕೊಂಡಿದೀವಿ. ಸೊ ಹಂಗಾಗಿ ಇದೇನೋ ಖಾಸಗೀಕರಣ ಆಯ್ತು ಅಂತಂದ್ರೆ ಎಲ್ಲರ ಜೀವನ ಮೇಲೂ ಕೊಡ್ತಾ ಬಿಡುತ್ತೆ. ಮತ್ತೆ ಇನ್ನು ಹಲವಾರು ವಿಷಯಗಳಿದಾವೆ ಅಲ್ವಾ. ಈ ಪ್ರೈವೇಟ್ ಕಂಪ್ನೀಸ್ ಬಂದು ಏನ್ ಮಾಡ್ತಾರೆ, ಅವ್ರದ್ದು ಯಾವ್ದೊಂದು ಟ್ಯಾರಿಫ್ ಇಟ್ಟು ಒಂದು ಅಮೌಂಟ್ ಇರ್ತಾರೆ, ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ, ಇವ್ರನ್ನ ಸೈಡಿಗೆ ಕಳಿಸ್ತಾರೆ. ಸೊ ಎಲ್ಲ ಆಯ್ತು ಅಲ್ಲಿ. ನಮ್ ದೇಶಕ್ಕೆ ಮೇನ್ ಬೇಕಾಗಿರೋದು MSME ಸೆಕ್ಟರ್ಸ್, ಸ್ಮಾಲ್ ವರ್ಕ್ ಮಾಡುವಂತ ಎಂಪ್ಲಾಯ್ಮೆಂಟ್ ಆರ್ಗನೈಸೇಷನ್ಸ್ ಬೇಕಿಲ್ಲಿ. ಇಲ್ಲಿ ಬಿಗ್ ಕಂಪ್ನೀಸ್ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ರಿಸೋರ್ಸ್ ಮೊಬಿಲೈಸೇಷನ್, ಒಂದ್ ಕಡೆ ರಿಸೋರ್ಸ್ ನ ಕೂಡಿಕಳಿಸಿ ನಮ್ಮ ದೇಶದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಟೈಮ್ ನಾವೆಲ್ಲ ಒಗ್ಗಟ್ಟಾಗಿದ್ದು ಜನರಿಗೆ ಇದರಿಂದ ಏನ್ ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನ ಹೇಳ್ಬಿಟ್ಟು ನಾವು ಇದನ್ನ ಹೋರಾಟ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ವೆಸ್ಟ್ ಮಾಡ್ತಾರ, ಮಾಡಕ್ ಆಗಲಿಲ್ಲ ಪರಿಸ್ಥಿತಿಯಲ್ಲಿ ಓವರ್ ಲೋಡ್ ಮಾಡ್ತಾರೆ. ಅವರ ಲೋಡ್ ನಮ್ಮ ಮೇಲೆ ಹಾಕಿದ್ರೆ ನೆಕ್ಸ್ಟ್ ಉದಾಹರಣೆ ನೀವುಗಳೇ ನೋಡಿದ್ರ ಎಷ್ಟು ಏನಂದ್ರೆ ಎಲ್ಲ 200 ಆಂಪ್ಸ್ ದಾಟ್ತಿರೋ ಬಿಟ್ಟರು. 200 ಆಂಪ್ಸ್ ದಾಟ್ತಾ ಹೋದ್ರೆ ಅವ್ರೇನ್ ಹೇಳ್ತಾರೆ, ನಾವು ನಿಮ್ಗೆ ಬಾಡಿಗೆ ಕಟ್ತಾ ಇದೀವಿ, ನೀವು ಕರೆಂಟ್ ಕೊಡಿಲ್ಲ. ನಮ್ಗೆ ಅವ್ರು ಲೋಡ್ ಹಾಕಿರೋದು ನಮ್ಮ ಗ್ರಾಹಕರಿಗೆ ಕೊಡ್ಬೇಕಾಗಿರೋದು, ನಾವು ನಮ್ಮ ಗ್ರಾಹಕರಿಗೂ ಕೊಡಕ್ಕಾಗಲ್ಲ, ಅವ್ರ ಗ್ರಾಹಕರಿಗೂ ಕೊಡಕ್ಕಾಗಲ್ಲ. ಎರಡೂ ಪರಿಸ್ಥಿತಿ ನಾವು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಓನರ್ ನಾವಿರ್ತೀವಿ, ಫೈನಲಿ ಸಫರ್ ಆಗೋದು ಗ್ರಾಹಕರು. ಯಾಕಂದ್ರೆ ಅವರಿಗೆ ನಾವು ಕರೆಂಟ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಓವರ್ ಲೋಡ್ ಕಾಣುತ್ತೆ. ಇವ್ರನ್ನ ಡಿಸ್ಕನೆಕ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಇವ್ರಿಗೆ ವೀಲಿಂಗ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಇವ್ರು ಡಿಸ್ಕನೆಕ್ಟ್ ಮಾಡಂಗಿಲ್ಲ, ಇವ್ರು ಕರೆಂಟ್ ಕೊಡೋಕ್ಕಾಗಲ್ಲ, ಓವರ್ ಲೋಡು. ಇವೆಲ್ಲ ಥರದ ಸಮಸ್ಯೆಗಳು
ಸುಮಾರು ಬರ್ತಾರೆ. ಇನ್ನೂ ತಾಂತ್ರಿಕವಾಗಿ ಇನ್ನೂ ಒಂದು ಇತರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಿದ್ದಾವೆ ಏನಾಗ್ತದೆ ಅಂತ. ಇದ್ರ ಜೊತೆಗೆ ಬೇರೆ ಒಂದು ರಾಜ್ಯಗಳ ಉದಾಹರಣೆಗಳನ್ನು ತಗೋಬೇಕಾಗುತ್ತೆ. ಕೆಲವು ರಾಜ್ಯಗಳಲ್ಲಿ ಖಾಸಗೀಕರಣಕ್ಕೆ ತಗೊಂಡ್ರು, ನಡೆಸೋಕ್ಕಾಗದೆ ಅರ್ಧಕ್ಕೆ ಬಿಟ್ಟು ಹೊಂಟೋದು. ಆ ಸಂದರ್ಭದಲ್ಲಿ ಬಿಟ್ಟು ಹೊಂಟೋದಂಥ ಸಂದರ್ಭದಲ್ಲಿ ಸಡನ್ ಆಗಿ ಟೇಕ್ ಓವರ್ ಮಾಡ್ಕೊಂಡು ಗ್ರಾಹಕರಿಗೆ ಪವರ್ ಕೊಡುವಂಥ ಜವಾಬ್ದಾರಿ ಯಾರ್ದಾಗಿರ್ತದೆ. ಸಡನ್ ಆಗಿ ಬಿಟ್ಟು ಹೊಂಟೋಗ್ಬಿಟ್ರೆ ಎಷ್ಟೋ ಜನ ಕಮರ್ಷಿಯಲ್ ಗ್ರಾಹಕರಿದ್ದಾರೆ, ಇಂಡಸ್ಟ್ರಿಯಲ್ ಗ್ರಾಹಕರಿದ್ದಾರೆ, ರೈತರಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸಡನ್ ಆಗಿ ಬಿಟ್ಬಿಟ್ಟು ಒಂದು ಅವ್ರು ಭಾರತಕ್ಕೆ ಸರಿಯಾಗಿ ಪವರ್ ಸಪ್ಲೈ ಇಲ್ಲ ಅಂತಂದರೆ ಅವ್ರ ಇನ್ವೆಸ್ಟ್ಮೆಂಟ್ ಕಥೆ ಏನಾಗುತ್ತೆ? ಅವ್ರಿಗಾಗ ನಷ್ಟನ ಯಾರು ಬಳಸ್ಬೇಕು? ಅದಕ್ಕೆ ನಾವು ಬೈಂಡಿಂಗ್ ಇದೆಯಾ ಈ ಥರದ್ದು ಎಲ್ಲ ಇನ್ನೂ ಚೆನ್ನಾಗಿ ಒಂದು ವಿಚಾರಗಳನ್ನು ನೋಡ್ಬೇಕಾಗುತ್ತೆ. ಆಮೇಲೆ ಜೊತೆಗೆ ಬರಲ್ಲ ನೆರೆ, ಮಳೆ ಮತ್ತು ಇತರೆ ನೈಸರ್ಗಿಕ ಉಪಯೋಗದಿಂದ ಸುಮಾರು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಷ್ಟ ಆಗುವ ಸಾಧ್ಯತೆಗಳು ಇರ್ತವೆ. ಆ ನಷ್ಟಗಳಾದಂಥ ಸಂದರ್ಭಗಳಲ್ಲಿ ಅದನ್ನು ನಮಗೆ ಎಷ್ಟು ಇದೆ, ನಾವು ಇಂಥ ದಿವಸದಲ್ಲಿ ಇಷ್ಟು ದಿವಸದಲ್ಲಿ ಮಾಡಬೇಕು ಅಂತ ಅವ್ರಿಗೆ ಅದಿದೆಯಾ, ಅವ್ರಿಗೆ ಇನ್ನೂ ತಗೊಂಡಿರೋ ಗೈಡ್ಲೈನ್ಸ್ ಇದೆಯಲ್ಲ ಗೊತ್ತಿಲ್ಲ. ಆಮೇಲೆ ಮಾಡಿಲ್ಲ ಅಂದರೆ ಅವ್ರಿಗೇನು ದಂಡ ಇದೆ, ದಂಡ ಯಾರಾಗ್ತಾರೆ, ಎಷ್ಟು ಸಿಗ್ತದೆ, ಎಲ್ಲಿಗೆ ಹೋಗ್ಬೇಕು ಅವರು? ಈಗ ನಮಗೆ ಪ್ರತಿಯೊಂದಕ್ಕೂ ಒಂದು ಕುಣಿಗಲ್ ತಾಲೂಕಿಗೆ ಒಂದು ವಿಭಾಗ ಕಚೇರಿ ಇದೆ, ಸಬ್ ಡಿವಿಷನ್ 3 ಸಬ್ ಡಿವಿಷನ್ ಇದ್ದಾವೆ, 8 ಸೆಕ್ಷನ್ ಕಚೇರಿಗಳಿದ್ದಾವೆ. ಜನಗಳು ಆ ಸೆಕ್ಷನ್ ಆಫೀಸ್ತಾರೆ, ಸರ್ಕಾರಿ ಇಲಾಖೆಯ ಕಚೇರಿಗಳಿಗೆ ಹೋದರೆ ನಮ್ಮ ಅಧಿಕಾರಿಗಳು ಸಿಗ್ತಾರೆ, ಕ್ವಶನ್ ಮಾಡ್ಬೋದು. ಈಗ ಅವರುಗಳು ಇಷ್ಟು ಕಚೇರಿಗಳನ್ನ ಅಲ್ಲಲ್ಲಿ ತೆಗಿತಾರ, ಜನಸಾಮಾನ್ಯರಿಗೆ ಸಿಗ್ತಾರ, ಅದನ್ನು ಯೋಚನೆ ಮಾಡಬೇಕಂತೆ. ಉದಾಹರಣೆಗೆ ಈಗ ನಮ್ಮಲ್ಲ ಈಗ ಪ್ರೆಸೆಂಟ್ಲಿ ನಮ್ಮದು ವಿದ್ಯುತ್ ಪವರ್ ಸೆಕ್ಟರ್ ಪೇಮೆಂಟ್ ಅವ್ರಿಗೆ ಗೊತ್ತಿರಲ್ಲ. ಸೊ ಅವರಿಗೆ ಒಂದು ಮೇಲೆ ಅಂದರೆ ತುಂಬ ಡೀಪ್ ಆಗಿ ಬೇಡ, ಮೇಲೆ ಹೇಳ್ತೇನೆ. ಸೊ ಅವ್ರಿಗೆ ನೀವೇನು ತಲುಪಿಸ್ಬೇಕು ಅಂತ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಸೇರೋ ಉದ್ದೇಶ ಬಂದು ಟಾಟಾ ಪವರ್ ಅಂತ ಒಂದು ಖಾಸಗಿ ಸಂಸ್ಥೆ ಇದೆ. ಅವರು KERCಗೆ ಅಂದರೆ ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ವಿದ್ಯುತ್ ವಿತರಣಾ ಪರವಾನಗಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ ವಿರೋಧ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರೋದು. ಮತ್ತೆ ಇದಕ್ಕೆ ನಾವು ಏನಕ್ಕೆ ವಿರೋಧ ಮಾಡಬೇಕು ಅಂತ ಫಸ್ಟ್ ನಾವು